ನಡುವೆ ಯುದ್ಧ ಮುಂದುವರಿತಾ ಇದೆ. ಇಸ್ರೇಲ್ನ ಟೆಲ್ ಅವೀವ್ನಲ್ಲಿ ಕನ್ನಡಿಗರು ಪರದಾಟ ಅನುಭವಿಸಿದ್ದಾರೆ. ಬೆಂಗಳೂರಿಗೆ ವಿಮಾನಗಳಲ್ಲಿದೆ ಕನ್ನಡಿಗರು ಪರದಾಟ ಅನುಭವಿಸಿದ್ದಾರೆ. ಯುದ್ಧ ಮುಂದುವರಿದ ಕಾರಣಕ್ಕಾಗಿ ಅಲ್ಲಿನ ವಿಮಾನಗಳ ಹಾರಾಟವನ್ನು ರದ್ದುಗೊಳಿಸಲಾಗಿದೆ. ಹೀಗಾಗಿ ಇರಾನ್ನಿಂದ ಕರ್ನಾಟಕಕ್ಕೆ ಬರಬೇಕಾಗಿದ್ದಂಥ ಜನ ಅಲ್ಲಿ ಸಿಲುಕಿ ಹಾಕಿಕೊಂಡಿದ್ದಾರೆ. ಬೆಂಗಳೂರಿನಿಂದ ತೆರಳಿದ್ದಂಥ 18 ಜನರ ನಿಯೋಗ ಪರದಾಟವನ್ನು ಅನುಭವಿಸ್ತಾ ಇದೆ. ಕೆಪಿಸಿಸಿ ವಕ್ತಾರ ನಟರಾಜ್ ಗೌಡ ಕೂಡ ಅಲ್ಲಿದ್ದಾರೆ. ಹಲವರು ಅವರ ಜೊತೆಗೆ ತೆರಳಿದ್ದರು. ನೋಡ್ತಾ ಇದ್ದೀರಿ ದೃಶ್ಯಾವಳಿಗಳಲ್ಲಿ. ನಟರಾಜ್ ಗೌಡ ಕಾಂಗ್ರೆಸ್ನ ವಕ್ತಾರರು ಕೂಡ ಆಗಿದ್ದಾರೆ. ತಮ್ಮ ಕೆಲಸಕ್ಕೆ ಅಂತ ಹೇಳಿ ವಿದೇಶಕ್ಕೆ ತೆರಳಿದ್ರು, ಇರಾನ್ಗೆ ತೆರಳಿದ್ರು. ಆದರೆ ವಾಪಸ್ ಬರಲು ಆಗದೆ ಅಲ್ಲೇ ಸಿಲುಕಿಕೊಂಡಿದ್ದಾರೆ. ಇನೋವೇಟಿವ್ ಟೆಕ್ನೋಗೆ ತೆರಳಿದ್ದಂಥ ನಿಯೋಗ ಇದು. ಸ್ಟಾರ್ಟಪ್ಸ್ ಇನ್ನಿತರ ಅಧ್ಯಯನಕ್ಕೆ ತೆರಳಿತ್ತು. ಫ್ಲೈಟ್ಗಳಿಲ್ಲದೆ ಅಲ್ಲಿಯೇ ಸಿಲುಕಿದೆ ಈ ನಿಯೋಗ. 5 ದಿನಗಳ ಹಿಂದೆ ಇಸ್ರೇಲ್ಗೆ ತೆರಳಿದ್ರು. ಇವತ್ತು ಬೆಳಗ್ಗೆ ಗೃಹ ಸಚಿವ ಪರಮೇಶ್ವರ್ ಜೊತೆ ಮಾತುಕತೆಯನ್ನು ಕೂಡ ಮಾಡಲಾಗಿದೆ. ದೂರವಾಣಿಯ ಮೂಲಕ ಅಂದರೆ ಮೊಬೈಲ್ ಮೂಲಕ ಧೈರ್ಯವನ್ನು ತುಂಬಿದ್ದಾರೆ ಪರಮೇಶ್ವರ್. ಮುಖ್ಯಮಂತ್ರಿಗಳ ಆಪ್ತ ಕಾರ್ಯದರ್ಶಿಗಳು ಕೂಡ ಕರೆ ಮಾಡಿ ಧೈರ್ಯವನ್ನು ತುಂಬಿದ್ದಾರೆ. ಸುರಕ್ಷಿತವಾಗಿ ನಿಮ್ಮನ್ನು ಕರೆತರುವಂಥ ಜವಾಬ್ದಾರಿ ನಾವು ಮಾಡ್ತೇವೆ, ಸರ್ಕಾರಗಳ ಜೊತೆ ಮಾತುಕತೆಯನ್ನು ನಡೆಸ್ತೇವೆ ಅಂತ ಹೇಳಿದ್ದಾರೆ. DCM ಕಚೇರಿಯಿಂದಲೂ ಕೂಡ ಫೋನ್ ಕರೆ ಹೋಗಿದೆ. DCM ಕಚೇರಿಯಿಂದಲೂ ಕೂಡ ನಟರಾಜ್ ಗೌಡ ಜೊತೆ ಮಾತುಕತೆಯನ್ನು ಮಾಡಿದ್ದಾರೆ. ಸುರಕ್ಷಿತವಾಗಿ ನಿಮ್ಮನ್ನು ವಾಪಸ್ ಕರೆತರ್ತೀವಿ ಅಂತ ಹೇಳಿದ್ದಾರೆ. ಇದು ಯುದ್ಧ ಮುಂದುವರಿದ ಕಾರಣಕ್ಕಾಗಿ ಅನೇಕ ರೀತಿಯ ಅಡಚಣೆಗಳು ಉಂಟಾಗುತ್ತೆ. ಒಂದು ದೇಶ ಮತ್ತೊಂದು ದೇಶದ ಜೊತೆಗಿನ ಒಡನಾಟ, ಸಂಪರ್ಕ, ವಹಿವಾಟು, ವ್ಯಾಪಾರ ಎಲ್ಲವೂ ಕೂಡ ಸ್ಥಗಿತ ಆಗುತ್ತೆ. ನೋಡಿ, ಈಗ ವಿಮಾನ ನಿಲ್ದಾಣ ಅಲ್ಲಿಂದ ಹಾರಾಟವೇ ಸ್ಥಗಿತ ಆಗಿದೆ. ಯಾವುದೇ ಏರ್ ಬಸ್ಗಳನ್ನು ಅಥವಾ ವಿಮಾನಗಳ ಹಾರಾಟವನ್ನು ರದ್ದುಗೊಳಿಸಲಾಗಿದೆ. ಅದು ಸುರಕ್ಷತೆಯ ದೃಷ್ಟಿಯೂ ಕೂಡ. ಆದರೆ ಈಗ ಅವರನ್ನು ಕರೆತರೋದು ಹೇಗೆ ಅಂತ ಹೇಳಿ ಭಾರತದ ಎಂಬಸಿ ಕಚೇರಿಗೆ ಮಾತನಾಡಬೇಕಾಗತ್ತೆ. ಇರಾನ್ನಲ್ಲಿರುವಂಥ ಭಾರತೀಯ ಎಂಬಸಿ ರಾಯಭಾರ ಕಚೇರಿಗೂ ಸಂಪರ್ಕ ಮಾಡಿಕೊಂಡು ಹೇಗೆ ಅವರನ್ನು ಪಕ್ಕದ ರಾಷ್ಟ್ರಕ್ಕೆ ಕರೆತಂದು ಅವರನ್ನು ಕರೆತರಲಿಕ್ಕೆ ಅವಕಾಶ ಇದೆಯಾ ಭಾರತಕ್ಕೆ, ಅಥವಾ ನೇರವಾಗಿಯೇ ವಿಮಾನವನ್ನು ವ್ಯವಸ್ಥೆ ಮಾಡಬಹುದಾ ನೋಡಬೇಕಾಗಿದೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಶಿವಕುಮಾರ್ ನೀಡ್ತಾರೆ. ಶಿವಕುಮಾರ್, ಹೇಗೆ ಈಗ ವಾಪಸ್ ಕರೆತರೋದು ಹೇಗೆ ಅಂತ ಹೇಳಿ ರಾಜ್ಯ ಸರ್ಕಾರ ಯಾವುದೆಲ್ಲ ರೀತಿಯ ತಯಾರಿಯನ್ನು ಮಾಡಿಕೊಳ್ತಾ ಇದೆ? ದಶರಥ್, ಇನೋವೇಟಿವ್ ಸೆಮಿನಾರ್ಗೆ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನಿಂದ 18 ಮಂದಿಯ ನಿಯೋಗ ಇಸ್ರೇಲ್ಗೆ ಭೇಟಿಯನ್ನ ಕೊಟ್ಟಿತ್ತು ಕಳೆದ 5 ದಿನಗಳ ಹಿಂದೆ. ಇದೀಗ ಇರಾನ್ ಮತ್ತೆ ಇಸ್ರೇಲ್ ನಡುವೆ ಈಗ ಸಂಘರ್ಷ ಶುರುವಾಗಿದೆ. ಯುದ್ಧದ ಕಾರ್ಮೋಡ ಈಗ ಶುರುವಾಗಿದೆ. ಯುದ್ಧದ ಸನ್ನಿವೇಶಗಳು ಕೂಡ ಹೆಚ್ಚಾಗ್ತಾ ಇದೆ ಅಲ್ಲಿ. ಯಾಕೆಂದ್ರೆ ಬೆಳಿಗ್ಗೆ ಇಲ್ಲ ಝೀರೋ ಇರುತ್ತೆ, ಅಂದ್ರೆ ಯಾರು ಕೂಡ ಜನರ ಓಡಾಟ ಇಲ್ಲ. ಸಂಪೂರ್ಣವಾಗಿ ಇಡೀ ಇಸ್ರೇಲ್ ನಿಶ್ಶಬ್ದವಾಗಿದೆ. ಎಮರ್ಜೆನ್ಸಿಯನ್ನ ಘೋಷಣೆ ಮಾಡಲಾಗಿದೆ. ಆದ್ರೆ ರಾತ್ರಿ ವೇಳೆ ಕ್ಷಿಪಣಿಗಳ ದಾಳಿ ನಿರಂತರವಾಗಿ ಕಳೆದ 3 ದಿನಗಳಿಂದಲೂ ಕೂಡ ನಡೀತಾ ಇದೆ ಅನ್ನುವಂತ ಮಾಹಿತಿಯನ್ನ ಅಲ್ಲಿ ಇರುವಂತಹ ಏನು ಕನ್ನಡಿಗರು ಸಿಲುಕಿದ್ದಾರೆ ಅವರು ಈಗಷ್ಟೇ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಅದರಲ್ಲಿ ಕೆಪಿಸಿಸಿ ವಕ್ತಾರರಾಗಿರುವಂತಹ ನಟರಾಜ್ ಗೌಡ ಹಾಗೆ ಸುಧೀಂದ್ರ ಮರಡಿ ಅವರು ಕೂಡ ಈ ನಿಯೋಗದಲ್ಲಿ ಭೇಟಿಯನ್ನ ಕೊಟ್ಟಿದ್ರು. ಸೊ ಅವರು ರಾಜತಾಂತ್ರಿಕರ ಅಲ್ಲಿ ಇಸ್ರೇಲ್ನ ರಾಜತಾಂತ್ರಿಕರ ಒಂದು ಆಶ್ರಯವನ್ನ ಈಗಾಗಲೇ ಪಡ್ಕೊಂಡಿದ್ದಾರೆ. ರಾಜ್ಯಕ್ಕೆ ಮತ್ತೆ ವಾಪಸ್ ಆಗೋದಕ್ಕೆ ಈಗಾಗಲೇ ಪ್ರಯತ್ನಗಳನ್ನು ನಡೆಸ್ತಾ ಇದ್ದಾರೆ. ಆದ್ರೆ ಎಮರ್ಜೆನ್ಸಿ ಸಂಪೂರ್ಣವಾಗಿ ಡಿಕ್ಲೇರ್ ಮಾಡಿರೋದ್ರಿಂದ ಸಹಜವಾಗಿ ವಿಮಾನ ಫ್ಲೈಟ್ ಗಳನ್ನ ಸಂಪೂರ್ಣವಾಗಿ ಈಗ ನಿರ್ಬಂಧಿಸಲಾಗಿದೆ. ಇಸ್ರೇಲ್ನಲ್ಲಿ ಸಂಪೂರ್ಣ ನಿರ್ಬಂಧ ಇದೆ. ಯಾವುದೇ ವಿಮಾನಗಳು ಯಾವುದೇ ಬೇರೆ ದೇಶಗಳಿಗೆ ಪ್ರಯಾಣವನ್ನ ಅಲ್ಲಿ ಬೆಳೆಸ್ತಾ ಇಲ್ಲ. ಈ ಸನ್ನಿವೇಶ ಹೀಗೆ ಮುಂದುವರಿಯುವಂತ ಸಾಧ್ಯತೆಗಳಿದೆ ಅನ್ನುವಂತಹ ಆತಂಕ ಅಲ್ಲಿ ಸಿಲುಕಿರುವಂತಹ ಕನ್ನಡಿಗರದ್ದು. ಸೊ ಹಾಗಾಗಿ ಬೆಳಗ್ಗೆ ಗೃಹ ಸಚಿವ ಪರಮೇಶ್ವರ್ ಅವರು ಕೂಡ ಅವ್ರ ಜೊತೆ ಮಾತುಕತೆಯನ್ನು ನಡೆಸಿದ್ದಾರೆ. ಹಾಗೆ DCM ಕಚೇರಿಯಿಂದಲೂ ಕೂಡ ದೂರವಾಣಿ ಕರೆಯ ಮೂಲಕ ಅವರನ್ನ ಸಂಪರ್ಕಿಸಿ ಅವರ ಜೊತೆ ಮಾತುಕತೆಯನ್ನು ನಡೆಸಲಾಗಿದೆ. ಹಾಗೆ ಮುಖ್ಯಮಂತ್ರಿಗಳ ಆಪ್ತ ಸಹಾಯಕರು ಕೂಡ ಅವ್ರ ಜೊತೆ ಮಾತುಕತೆಯನ್ನು ನಡೆಸಿ ಧೈರ್ಯವನ್ನ ತುಂಬಿದ್ದಾರೆ. ಜೊತೆಗೆ ಸುರಕ್ಷಿತವಾಗಿ ಬೆಂಗಳೂರಿಗೆ ವಾಪಸ್ ಕರೆತರುವಂತ ಒಂದು ಭರವಸೆಯನ್ನು ಕೂಡ ಈಗಾಗಲೇ ಕೊಡಲಾಗಿದೆ. ರಾಜತಾಂತ್ರಿಕರ ಜೊತೆ ಈಗಾಗಲೇ ಮಾತುಕತೆಯನ್ನು ಕೂಡ ನಡೆಸಲಾಗ್ತಾ ಇದೆ. ಆದರೆ ಯಾವುದೇ ವಿಮಾನಗಳು ಇಸ್ರೇಲ್ನಿಂದ ಪ್ರಯಾಣವನ್ನ ಬೆಳೆಸದೇ ಇರೋದ್ರಿಂದ, ಸಂಪೂರ್ಣವಾಗಿ ಅಲ್ಲಿ ರದ್ದುಪಡಿಸಿರೋದ್ರಿಂದ ಸಹಜವಾಗಿ ಅಲ್ಲಿಂದ ಕರೆತರುವಂತದ್ದು ಹೇಗೆ ಅನ್ನುವಂತ ಪ್ರಶ್ನೆಗಳು ಕೂಡ ಮುಂದೆ ಇದೆ. ಸೊ ಆದ್ರೆ ಈಗ ಪ್ರಯತ್ನಗಳು ಮುಂದುವರೆದಿದೆ. ಈಗಾಗಲೇ ಕರ್ನಾಟಕ ಸರ್ಕಾರದ ಗಮನಕ್ಕೂ ಕೂಡ ಬಂದಿದೆ. ಹಾಗೆ ರಾಜತಾಂತ್ರಿಕರ ನಡುವೆ ಸಂಪರ್ಕ ಸಾಧಿಸುವಂತ ಒಂದು ಪ್ರಯತ್ನಗಳು ಕೂಡ ಆಗ್ತಾ ಇದೆ. ಸಂಪೂರ್ಣವಾಗಿ ಇಸ್ರೇಲ್ನ ರಾಜತಾಂತ್ರಿಕರ ಜೊತೆ ನಮ್ಮ ದೇಶದ ರಾಜತಾಂತ್ರಿಕರು ಮಾತುಕತೆಯನ್ನ ನಡೆಸಿದ ನಂತರ ಅವರನ್ನ ಸುರಕ್ಷಿತವಾಗಿ ಅಲ್ಲಿ ಇನ್ನೆಲ್ಲ ಯಾವ್ಯಾವ ಕನ್ನಡಿಗರು ಅಥವಾ ದೇಶದಿಂದ ಅಲ್ಲಿಗೆ ಭೇಟಿಯನ್ನ ಕೊಟ್ಟಿದ್ದಾರೆ ಅವರೆಲ್ಲರನ್ನೂ ಕೂಡ ಸುರಕ್ಷಿತವಾಗಿ ಕರೆತರುವಂತ ಒಂದು ಪ್ರಯತ್ನವನ್ನ ರಾಜತಾಂತ್ರಿಕರು ಮಾಡಲಿದ್ದಾರೆ.
ಸೊ ಅಲ್ಲಿಯವರೆಗೂ ಕೂಡ ಅವರಿಗೆ ಅಲ್ಲಿ ಸೂಕ್ತವಾದಂತ ರಕ್ಷಣೆಯನ್ನ ಕೊಡಲಾಗಿದೆ ಅನ್ನುವಂತ ಮಾಹಿತಿಗಳು ಕೂಡ ಸಿಕ್ಕಿದೆ. ಅವರು ಅಲ್ಲಿ ರಾಜತಾಂತ್ರಿಕರ ಸಂಪರ್ಕದಲ್ಲೂ ಕೂಡ ಈಗ ಇದ್ದಾರೆ ದಶರಥ್. ಎಸ್, ಥ್ಯಾಂಕ್ ಯು ಶಿವು ನಿಮ್ಮೆಲ್ಲ ಮಾಹಿತಿಗೆ.